ಶರ್ಪ ಕಚ್ಚಿದ ಬರದಯ್ಯ ಆ ಶರ್ಪ ಕಂಜಿ ಬಹುದೊಳಗೆ ಬಂದರೆ ನೀ ಮಾಡಿದ ಪಾಪ ನಿನ್ನ ತಿನ್ನದ ಬರದಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಯಾರು ಹೇಳಿದ್ರವ ಈ ಮಾತಾ? ಅಕ್ಕ ಮಾದಿಯವರು 12ನೇ ಶತಮಾನದಲ್ಲಿ ಹೇಳ್ತಕ್ಕಂತ ಮಾತೈತಿ. ಹೌದು, ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ. ಹೋಲ್ಪಳದೊಳಗ ಬೋತಾಳ ಮಾಸ್ತರವರು ಮಾತಾಡಿದ್ರು, ನೀವೆಲ್ಲಾರು ಕೇಳಿರಿವ. ಏನಂದ್ರು? ತಾಯಿಗೆ ಮುಗನ್ಯಾಗ ಮುಗುತ್ತಿ ಕೈಯಾಗ ಹಸಿರು ಬಳಿ, ಹಣಿಮ್ಯಾಗ ಕುಂಕುಮ, ಕಾಲಾಗ ಕಾಲುಂಗ್ರ, ಕೊಳ್ಳಾಗ ತಾಳಿ ಇವು ಎಲ್ಲ ನಮ್ಮ ಅಪ್ಪನದಿಂದ ಬಂದಾವು ಅಂದ್ರವ್ರು. ಇಲ್ಲ ಇವ್ರ ತಲಿಯದ ಒಲಿಯೋದಕ್ಕಿಲ್ಲ, ಬಟಾಟೆ ಅದ ಹಂಗ ಅಲ್ಲೋದು. ಹೆಣ್ಮಕ್ಳಿಗೆ ಬಾಲ ಮುತ್ತೈತಾನೈತಿ. ಯಾಕ್ರಿವ ಸಣ್ಣವ್ರ ಇರ್ತಾನೆ. ಇವತ್ತು ತಮ್ಮ ಹೊಲದಾಗ ಬೋರ್ ಹಚ್ಚಿದ್ರು, ಬೋರ್ ಪೂಜೆ ಮಾಡ್ಬೇಕಾಗಿತ್ತಂದ್ರ, ಕಬ್ಬಿನ ಪಡ ಪೂಜೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಬಾಲ ಮುತ್ತೈತಾನೆ ಹೆಣ್ಮಕ್ಳಿಗೆ ಕರೆಸ್ತಾರೆ. ಇದು ಬಿಡು, ಇವು ಎಲ್ಲಾರ ಅಪ್ಪನಿಂದ ಬಂದವು ಒಪ್ಪುಗಳು. ಇನ್ನ ಹೆಣ್ಮಕ್ಳು ಡಿಲಿವರಿ ಆದ ಟೈಮ್ದೊಳಗೆ 5 ದಿವಸ ಕೊಳ್ಳನ ತಾಳಿ, ಕೈಯಾಗ ಹಸಿರು ಬಳಿ, ಕಾಲಾಗ ಹಣಿ ಮೇಲೆ ಕುಂಕುಮ ಇವು ಏನೂ ಇರುದಿಲ್ಲ. ಮಾಪ ಮತ್ತೆ ನಿಗರಿದೇನು ಇರ್ಲಿ. ಕೊಳ್ಳನ ತಾಳಿ ತೆಗೆದು ಗೂಟಿಗೆ ಹಾಕಿರ್ತಾರ 5 ದಿವಸ. ಹಾಕ್ರಿವ ಬರಾಬರಿ ಆಗುತ್ತವು. 5 ದಿವಸ 5 ವರ್ಷ ಮಾಡುತ್ತಾನ. ಅವಾಗ ನಿಮ್ಮ ಅಪ್ಪ ಎಲ್ಲ ಇದ್ದ? ಹೇಳಿನಲ್ಲ, ಕೈ ಹಿಡ್ಕೊಂಡ್ ಕೂತಿದ್ದ, ಕಿಸದ ಹಾಕೊಂಡಿದ್ದು. ಹಂಗ ಇರುದಿಲ್ಲ. ಹೆಂಗ್ರಿವ? ಯಾಕಪ್ಪ ಅಂತ ಕೇಳಿದ್ರ ಎಲ್ಲಾನು ಅಪ್ಪನಿಂದಾನೇ ಬಂದಿಲ್ಲ. ಹೌದಿಲ್ಲ? ಮಗನ್ಯಾ ಮುಗಿತಾನ ಅಪ್ಪನಿಂದ ಬಂದ ನೋಡ್ರಿ. ಸಪ್ತ ಹುಡುಗಿಯರಿಗೆ ಮೂರಿ ಚುಚ್ತಾರಿಲ್ರಿ? ಚೂಸ್ತಾರ. ಅಲ್ಲ, ಆಗೋಕಿಗೆ ಮದುವೆ ಆಗಿದ್ರು ಅಪೋಷದಾಗ ಗಂಡಿದ್ದ ಎಲ್ಲರೂ ಕೊಡ್ತೀನಿ, ಮಾಸ್ತರ್ ಬರ್ತೀನಿ, ನಾಳೆ ಬರ್ತೀನಿ. ಬ್ಯಾಡ ಬಿಡ್ರಿ ಅವ ಹಿಂಗಂದಿ. ಅದಕ್ಕೆ ಇರ್ಲಿ. ಇನ್ನೊಂದು ಮಾತ ನಾ ಹೇಳಿದೆವು, ಏನತ್ತ? ನಿಮ್ಮ ಅಪ್ಪ ಅಂತ ದೊಡ್ಡವಿದಪ್ಪ ಅಂತಂದ್ರ ತಲಿನ್ಯಾಗ ಯಾಕೆ ನಮ್ಮ ಹೋಗಿ ಇಟ್ಕೊಂಡ ನಂದಗಳಿನ ಅಕ್ಕಿ ಅಡ್ಡಾಡಕತ್ತಿಲ್ಲತ್ತ ನೋಡ್ರಿ. ಅಡ್ಡಾಡಕತ್ತಿಲ್ಲತ್ತ ಹೋಗಿ ತಲೆ ಮೇಲೆ ಇಟ್ಕೊಂಡ್ಬರುತ್ತೆ. ಮತ್ತೆ ನಿಮ್ಮ ಅಪ್ಪನ ಮುಂದೆ ಕುಂದ್ರಬೇಕು ಮುರಕ್ಕ ಚಂತಾನ ಮುಂದೆ ಕುಂದ್ರಬೇಕೇನಿದ್ರಿ? ಹೆಂಗ್ರಿ? ಅಲ್ಲ ಗುಡದಾಗ ಅಡ್ಡಾಡ್ತಿಲ್ಲತ್ತ, ಕಲ್ಲಾಗ ಅಡ್ಡಾಡ್ತಿಲ್ಲತ್ತಕ್ಕಿ. ಇಲ್ಲ ಮತ್ತೆ ಭೂಮಿ ಗಂಡ ಹೇಳೋದಾದ ಮಾತು ತಿಳಿದು ಮಾತಾಡ್ತಿರೋ, ತಿಳಿಲಾರ ಮಾತಾಡ್ತಿರೋ, ನನಗೆ ತಿಳಿಯಲಿಗೆ ನಮಗ ತಿಳಿಯಲಿಲ್ಲ. ಮತ್ತಕ್ಕೆ ಅಡ್ಡಾಡಕ್ಕೇನೆ ಹೌದು. ಸುಮ್ಮನೆ ಕುಂದ್ರಕ್ ಬರ್ತದ, ಸುಮ್ಮನೆ ಕುಂದಿರ್ತಾವ. ಹಂಗ ಇರುದಿಲ್ಲ. ಏನೇ ಮಾತಾಡೋದು ಸಹಿತ ನಮ್ಮ ಬಳಿ ಬೇಕದು ಬೇಕು. ಏನು ಮಾತಾಡ್ತೀವಿ ಅಂತ ಹೇಳಿ ಆತ ಅಪ್ಪ ಶ್ರೇಷ್ಠ ಅಂದಾರೆ. ಯಾಕ್ರಿವ? ಆತ ನಿಮ್ಮ ಅಪ್ಪ ಶ್ರೇಷ್ಠ ಇದ್ರಪ್ಪ ಅಂತಂದ್ರ ನಿಮ್ಮ ಶರೀರದೊಳಗ ಆ ಹೆಣ್ಮಕ್ಳ ಶರೀರ ಯಾಕದ? ಅದಿಲ್ರಿ, ಶರೀರ ಅದ ಎದಿದಾವಿಲ್ಲರಿ. ನಮ್ಮ ಮೌನ ಶರೀರ ಯಾಕೆ ತಗೊಂಡ್ರಿ? ಅರ್ಧ ಗಂಡ ಅರ್ಧ ಹೆಣ್ಣದ. ನಿಮ್ಮ ಅಪ್ಪ ಪರಮಾತ್ಮನೇ ಅರ್ಧ ಶರೀರ ಹೆಣ್ಣದ, ಅರ್ಧ ಗಂಡ. ಮತ್ತ ಅಷ್ಟು ಶ್ರೇಷ್ಠ ಇದ್ದಪ್ಪ ಅಂತಂದ್ರ ನಮ್ಮ ಮೌನ ಅವತಾರ ಯಾಕೆ ತಗೋಬೇಕು ನೀವು? ಯಾಕೆ ತಗೋಬೇಕು? ಅಕ್ಕಿ ಇರ್ಲಿಲ್ಲ ಅಂದ್ರೆ ನಡುವೆ ಬಸ್ತಾನಿ ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ ನಿಮಗೆ. ಬರ್ದಿಲ್ಲವ ಬರ್ತದ ಕೊಂಡ್ರೆ ಇಲ್ಲ. ಹೇಳಿದ್ರವ್ರು 8 ತನ ಹಾಕಿ ನಮ್ಮ ತಾಯಿ ಬೋದ್ರೆ ಎದ್ದೋಕ್ಕರ, ಅಪ್ಪನ ಬೋದ್ರೆ ಎದ್ದೋಗನಂದ್ರ ಅವ್ರು ಇಲ್ಲಿ ಕುರ್ಚನ ಖಾಲಿ ಬಿದ್ದಾವಲ್ಲ ಹೋಗ್ತಾರ. ನೋಡ ಮಂದಿ ಯಾವಾಗ ಜಾಸ್ತಿ ಕಾಣ್ತದ. ಇಲ್ಲ ನೋಡಿ ನೀನು ಹೋಗಾನೆ ಮನ್ಯಾಗ ಇಲ್ಲ. ಇಲ್ಲಿ ಯಾಕಪ್ಪ ಅಂತ ಕೇಳಿದ್ರ ಜಗತ್ತಿನೊಳಗ ಹೇಳೋದಾಗ ಮಾತ ಏನ್ರಿವ? ತಂದೆಕ್ಕಿಂತನೂ ತಾಯಿ ಬಹಳ ಹೆಚ್ಚಿನ ಒಂದು ಖುಷಿಗೆ ಜನ್ಮ ಕೊಟ್ಲಪ್ಪ ಅಂತಂದ್ರ ನಾ ಹೇಳಿನಿ. ತಂದಿಗಾಗಿಲ್ಲ ಅಂದ್ಗಳೇನ ತಳ ಕೂತಾನ, ಬಾಳ ತಪ್ಪ ಮಾಡ್ಕೊಳಕತ್ತಾನ. ಎಲ್ಲಿ ಏರು ಮಾತಾಡಿ ಹಾಟ್ ಗಿಟ್ ಆಗಿದ್ದತಿ ನಾವ್ ನೋಡ್ರಿ. ದವಾಖಾನೆ ತೆಗ್ದಿರ್ಲ ಹಂಗಿಲ್ಲ. ತಂಗಿ ನಿಮ್ಮ ಹಡಿದಿರ್ಬೇಕಾರೆ 18 ವರ್ಷ ಹೆಗಲ್ ಮೇಲೆ ತಗೊಂಡ್ ಅಡ್ಯಾನ ಅಂತ ನೋಡ್ರಿ. 1-2 ಮಾಡಿದಾಗ ಅವನಿಗೆ ಸ್ವಚ್ಛ ಮಾಡ್ಯಾನ. ಸ್ವಚ್ಛ ಮಾಡಿದವ್ರು ಯಾರು? ತಾಯಿ ಮಾಡ್ಯಾಳ. ತಾಯಿ ಸ್ವಚ್ಛ ಮಾಡಿ ನಿಮ್ಮ ಮೊದ್ಲಿ ಕಾರಿಗೆ ಪೋಲ್ ಹಚ್ಚಾನ. ಅವಾಗ ನಿಮ್ಮ ಅಪ್ಪ ತಗೊಂಡ್ ಲಟ ಮುತ್ತು ಕೊಟ್ಟ. ಯಾಕ್ರಿವ? ಮತ್ತ ಅದ್ರ ಕುಂಡಿ ಕುಶನ್ ಕುಂಡಿ ಎಲ್ಲ ನಿಮ್ಮ ಅಪ್ಪ ತೋರ್ತಾನ. ತೊಳೆದಿಲ್ರಿವ? ಆ
ಹೊಲಸು ಒಂದ ಎರಡು ಮಾಡಿದ್ರೆ ವಾರಿ ಆದತ್ತ ನಾವು ಏ ಅಲ್ಲಿ ಹೊಲಸು ಮಾಡ್ಯಾರ ಹುಡುಗ ತೊಳೆ ತಾಯಿ ಊಟ ಕೂತ್ರ ಸಹಿತ ಆಗಲು ಸರಿಸಿ ಹೋಗ್ತಾಳಕಿ ಹೌದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಈಗಾಗಲೇ ಟೈಮ್ ಆಗೇತ್ರಿ ಹೌದಿಲ್ಲ ಕೆಟ್ಟ ಪ್ರಕಾರದ ಚಾಲ ಮುಗಿಯಲ್ಲ ಹೌದು ಮಹಾಮಂಗಲ ಮಾಡೋನು ಹೌದು ದಾಟಿ ಅನ್ನಕ್ಕೆ ಬೇದಾರ ಬಡಿಗೆ